ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಶ್ರೀಮಾತ್ರೆ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ನೋಡಿ, ಕಾಲಚಕ್ರದಲ್ಲಿ 12 ರಾಶಿಗಳಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂಥ ಒಂದು ವಿಚಾರ. ಆದರೆ ನೋಡಿ, ಅತಿಯಾದ ಪ್ರಾಮಾಣಿಕತೆ ಮತ್ತು ನೇರ ನಡವಳಿಕೆಗಳನ್ನು ಪ್ರದರ್ಶನ ಮಾಡುವಂತಹ ಒಂದು ವಿಚಾರಗಳಿಂದ ಅವರು ಪ್ರದರ್ಶನ ಮಾಡಲಿಕ್ಕೆ ಹೋಗಿ ಬಹಳ ಬೇಗ ನಿಷ್ಠೂರಕ್ಕೆ ಸಿಲುಕಿ ಹಾಕ್ಕೊಳ್ಳುವಂಥದ್ದು ಮತ್ತು ಭಾಳಷ್ಟು ರಿಲೇಷನ್ಶಿಪ್ ಪ್ರಾಬ್ಲಮನ್ನು ತಂದುಕೊಳ್ಳುವಂತಹ ಒಂದು 3 ರಾಶಿಗಳು ಈ ರಾಶಿಗಳಾಗಿರ್ತಕ್ಕಂಥದ್ದು. ಇವರು ಭಾಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇವರು ಸಾಮಾನ್ಯವಾಗಿ ಅತ್ಯಂತ ಪ್ರಾಮಾಣಿಕರಾಗಿರ್ತೀರ ಈ 3 ರಾಶಿಗಳವರು. ಅದೇ ಕಾಲಪುರುಷನ ಪ್ರಮುಖ ರಾಶಿಗಳಾದಂತಹ ಮೇಷರಾಶಿ, ಸಿಂಹರಾಶಿ ಮತ್ತು ಧನಸ್ಸು ರಾಶಿ. ಭಾಳಷ್ಟು ಒಳ್ಳೆ ಜನ ಆಗಿರ್ತೀರ ನೀವು. ಇನ್ನು ಪ್ರಾಮಾಣಿಕ ವ್ಯಕ್ತಿಗಳಾಗಿರ್ತೀರ ಮತ್ತು ಪ್ರಾಮಾಣಿಕ ನಡವಳಿಕೆಗಳನ್ನು ಇಟ್ಕೊಂಡಿರ್ತೀರ. ಎಲ್ಲವೂ ಸರಿಯೇ, ಅದು ನಿಮ್ಮ ಒಂದು ವಿಚಾರಕ್ಕೆ. ಆದರೆ ಅದೇ ನಿಮಗೆ ಮುಳ್ಳಾಗುವಂತಹ ಒಂದು ಸಾಧ್ಯತೆಗಳು, ಬೇರೆಯವರ ಒಂದು ವಿಚಾರಗಳಿಗೆ ತಲೆ ಹಾಕುವಂಥದ್ದು ಅಥವಾ ಇನ್ನೊಬ್ಬರ ಒಂದು ವಿಚಾರಕ್ಕೆ ತಲೆ ಹಾಕೋದ್ರಿಂದ ನಿಮಗೆ ಸಿಗುವಂಥದ್ದು ಬರೀ ನಿಷ್ಠೂರ ಮತ್ತು ಅವಮಾನ ಆಗಿರುತ್ತೆ ಅಥವಾ ರಿಲೇಷನ್ಶಿಪ್ ಪ್ರಾಬ್ಲಮ್ ಬರುವಂಥ ಒಂದು ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಭಾಳಷ್ಟು ಎಚ್ಚರಿಕೆಯಿಂದ ನೀವು ನಿಮ್ಮ ಸರೌಂಡಿಂಗ್ಸನ್ನು ನೋಡಬೇಕಾಗುತ್ತೆ. ಇನ್ನೊಬ್ಬರ ವಿಚಾರ ನಮ್ಗೆ ಯಾಕಪ್ಪ ಅನ್ನೋವಂಥ ಒಂದು ನಿಮ್ಮ ತೀರಾ ಹತ್ತಿರದ ಒಂದು ಸಂಬಂಧಗಳಲ್ಲಿ ಭಾಳಷ್ಟು ಎಚ್ಚರಿಕೆಯನ್ನು ವಹಿಸಿ ನೀವು ನಡ್ಕೊಳ್ಳೋದ್ರಿಂದ ನಿಮಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತೆ ಮತ್ತು ಅಭಿವೃದ್ಧಿ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.